ದರ್ಶನ್ ಹಾಗೂ ಯಶ್ ಬಗ್ಗೆ ನಾಲಿಗೆ ಹರಿಬಿಟ್ಟಿರುವಂತಹ ಮುಖಂಡರಿಗೆ ಸುಮಲತಾ ಅಂಬರೀಶ್ ಅವರು ವಾರ್ನಿಂಗ್ ಅನ್ನ ಕೊಟ್ಟಿದ್ದಾರೆ. ದರ್ಶನ್ ಹಾಗೂ ಯಶ್ ಬಗ್ಗೆ ಕೀಳು ಮಟ್ಟದ ಮಾತುಗಳನ್ನ ಆಡೋದ್ರಿಂದ ಜೆಡಿಎಸ್ಗೆ ತೊಂದರೆ ಆಗಲಿದೆ ಅಂತ ಎಚ್ಚರಿಕೆಯನ್ನ ನೀಡಿದ್ದಾರೆ. ದರ್ಶನ್ ಹಾಗೂ ಯಶ್ರನ್ನ ಬೈದ್ರೆ ಅವರಿಗೇನು ಬೇಸರ ಆಗಲ್ಲ, ಆದ್ರೆ ಅವರ ಅಭಿಮಾನಿಗಳಿಗಂತೂ ಖಂಡಿತ ಬೇಸರ ಆಗುತ್ತೆ. ಜೆಡಿಎಸ್ ಮಂಡ್ಯದಲ್ಲಿ ಮಾತ್ರ ಸ್ಪರ್ಧಿಸಿಲ್ಲ, ಬೇರೆ ಕ್ಷೇತ್ರಗಳಲ್ಲೂ ಕೂಡ ಸ್ಪರ್ಧಿಸಿದೆ. ಇದರ ಹೊಡೆತ ಅಲ್ಲೂ ಕೂಡ ಬೀಳುತ್ತೆ ಅಂತ ಸುಮಲತಾ ಅಂಬರೀಶ್ ಅವರು ಎಚ್ಚರಿಕೆಯನ್ನ ನೀಡಿದ್ದಾರೆ. ದರ್ಶನ್ ವಿರುದ್ಧ ಜೆಡಿಎಸ್ ಮುಖಂಡ ಸಂತೋಷ್ ದನದ ಮಾಂಸ ತಿನ್ನಲು ಬರ್ತಾ ಇದ್ರು ಅಂತ ವಾಗ್ದಾಳಿಯನ್ನ ನಡೆಸಿದ್ರು. ಇನ್ನು ನಟರ ಆಸ್ತಿಗಳ ಬಗ್ಗೆ ತನಿಖೆ ನಡೆಸುತ್ತೇವೆ ಅಂತ ಜೆಡಿಎಸ್ನ ಶಾಸಕ ನಾರಾಯಣಗೌಡ ಧಮಕಿಯನ್ನ ಕೂಡ ಹಾಕಿದ್ರು. ಇವೆಲ್ಲ ವಾಗ್ದಾಳಿಗಳಿಗೂ ಸುಮಲತಾ ಖಡಕ್ ವಾರ್ನಿಂಗ್ ಅನ್ನ ನೀಡಿದ್ದಾರೆ. ಹಾಗಾದ್ರೆ ದರ್ಶನ್ ಯಶ್ ಬಗ್ಗೆ ಜೆಡಿಎಸ್ ಹೇಳಿದ್ದೇನು, ಅದಕ್ಕೆ ಸುಮಲತಾ ಅಂಬರೀಶ್ ಅವರು ಯಾವ ರೀತಿಯಾಗಿ ತಿರುಗೇಟನ್ನ ಕೊಟ್ರು ಅಂತ ನೋಡೋಣ. ನೀವೇನಾದ್ರೂ ಈ ರೀತಿ ಮಾಡೋದಾದ್ರೆ ನಾವು ಅದನ್ನೇ ಮಾಡ್ತೀರ್ತೀವಿ ಅಂತ ದುಡ್ಡುಕಿ ಆಗ್ತಾನೆ ನೋಡಿ ಯೋಚನೆ ಮಾಡ್ರಿ. ಅಂದ್ರೆ ನೀವು ಸುಲಭವಾಗಿ ದುಡ್ಡು ಕೊಡ್ತೀವಿ. ಅವ್ರು ಎಲ್ಲೆಲ್ಲಿ ಏನೇನ್ ಕೆಲಸ ಮಾಡ್ತಿದ್ರು, ಈ ದರ್ಶನ್ ಹೋಗಿ ಚಾಗಣ ತಿಂತಿದ್ದ, ಇವ್ನು ಯಾರು ಟೀ ತಂದು ಕೊಡ್ತಿದ್ದ, ಕೊಡವರಳ್ಳಿ ಜನ ಗೊತ್ತು, ಸಾಳೆವರಲ್ಲಿ ಇರೋ ಜನಗಳು ಗೊತ್ತು. ನಾ ಎಲ್ಲರಿಗೂ ಓದ್ತಿದ್ದೆ. ಅವ್ರ ಜೋಬಲ್ ದುಡ್ಡಿಂದ ದನ ಮಾಂಸ ಚಾಗಣ ತಿನ್ನಕ್ ಬರೋದು ನಿಜವಾದ ಅವೆಲ್ಲ ಹೇಳ್ಬಾರ್ದು. ಇವೆಲ್ಲ ಹೇಳ್ಬಾರ್ದು ನಾವು. ಯಾಕಂತ ಹೇಳಿದ್ರೆ ಇವತ್ತು ನಮಗೆ ಸವಾಲು ಧಮಕಿ ಹಾಕಂತ ಪರಿಸ್ಥಿತಿ ಬರಬಾರದು ಅಂತ. ನಮಗೆ ಧಮಕಿ ಹಾಕೋದ್ ಬೇಡ, ಆ ವಿಚಾರ ಇಲ್ಲಿಗೆ ಬೇಡನ. ಈಗ ವಿಷಯಕ್ಕೆ ಬರೋಣ. ಈಗ ನಿನ್ನೆ ಧಮಕಿ ಹಾಕಿರೋದೆಲ್ಲ ಮುಖ್ಯ. ಈಗ ನಾವು ಅದನ್ನ ಯಾವ ರೀತಿ ತಗೊಬೇಕು ಅನ್ನೋದು ಬಹಳ ಮುಖ್ಯ. ಇವ್ರೇನಿದ್ರು ಫಿಲಿಂ ಇಂಡಸ್ಟ್ರಿನಲ್ಲಿ ನಮ್ಮ ಫಿಲಿಮಿನ ಚೆನ್ನಾಗಿ ನೋಡಿ ನಮಗ್ ಸಹಕಾರ ಮಾಡಿ ಅಂತ ನಾವೆಲ್ಲ ಇರೋದ್ರಿಂದ ಅವರು ಫಿಲಿಂ ಇಂಡಸ್ಟ್ರಿನಲ್ಲಿ ಇರೋದು ಅಂತ ಹೇಳಿ ಬಯಸ್ತಾ ಇದ್ದಾನೆ. ನಾವಿರೋದ್ರಿಂದ ನಾವೆಲ್ಲ ಟಿಕೆಟ್ ತಗೊಂಡು ನೋಡ್ತಾ ಇರೋದ್ರಿಂದ ಫಿಲಿಂ ಇಂಡಸ್ಟ್ರಿಯಲ್ಲಿ ದೊಡ್ಡ ಮಟ್ಟಕ್ಕೆ ಬೆಳೆದಿದ್ದಾರೆ. ಯಾರೇ ಫಿಲಿಂ ಇಂಡಸ್ಟ್ರಿ ಹೆಸರು ಹೇಳಕ್ ಹೋಗಲ್ಲ, ಗೌರವದಲ್ಲಿ ನೀವು ಇರ್ಬೇಕಾಗ್ತದೆ. ನಾಳೆ ದಿನ ನೀವು ಮಾಡಿರುವಂತ ಆಸ್ತಿ ಅಂತರಿಸಿಗಳಿಗೆ ಏನೇನ್ ಮಾಡಿದ್ರೆ ಅದ್ರ ಬಗ್ಗೆ ಇನ್ಕ್ವೈರಿ ಶುರು ಆಗೋಗುತ್ತೆ. ಇವೇನಾದ್ರು ಟಿಪ್ಪಣಿ ಮಾಡೋದಾದ್ರೆ ಸರ್ಕಾರ ನಮ್ದಿದೆ, ಗೌರವದಲ್ಲಿ ಮನೇಲಿ ಇರ್ಬೇಕು ಅಂತ ಹೇಳಿಕ್ ಬಯಸ್ತಾ ಇದ್ದೀನಿ. ಗೌರವದಲ್ಲಿ ನೀವು ಮನೇಲಿ ಇರ್ಬೇಕಾಗ್ತದೆ. ನಮ್ಮ ಪಕ್ಷದ ಮುಖ್ಯಮಂತ್ರಿಗಳಾಗಿ ಮಾಜಿ ಪ್ರಧಾನಿ ದೇವೇಗೌಡರ ಬಗ್ಗೆ ನೀವೇನಾದ್ರು ಟಿಪ್ಪಣಿ ಮಾಡೋದೇ ಆದ್ರೆ ನಿಮ್ಗೆ ತಕ್ಕ ಪಾಠ ನಾವು ಕಲಿಸ್ತೀವಿ ಅನ್ನೋದನ್ನ ಶೀಘ್ರದಲ್ಲೇ ಕೊಡ್ತೀವಿ ಅಂತ ಹೇಳಿಕ್ ಬಯಸ್ತಾ ಇದ್ದೀನಿ. ಅಂದ್ರೆ ಅವ್ರು ಬರೋದ್ರಿಂದ ಅವ್ರಿಗೆ ಎಷ್ಟೆಷ್ಟು ಏನೇನು ಫೀಲಿಂಗ್ ಆಗ್ತಾ ಇದೆ ಅನ್ನೋದನ್ನ ಮಾತ್ರ ಸೂಚಿಸುತ್ತೆ. ಈಗ ದರ್ಶನ್ ಯಶ್ ಬಗ್ಗೆ ಒಬ್ಬರ ಕಾರ್ಯಕರ್ತರು ಪಕ್ಷದಲ್ಲಿ ಯಾರೋ 2-3 ಜನ ಮಾತಾಡೋದ್ರಿಂದ ದರ್ಶನ್ ಯಶ್ ಇಮೇಜ್ಗೆ ಏನು ಕಷ್ಟ ಆಗಲ್ಲ, ಏನು ನಷ್ಟ ಆಗಲ್ಲ. ಅವ್ರಿಗೆ ಅಭಿಮಾನಿಗಳು ಕೋಟ್ಯಾಂತರ ಜನ ಇದ್ದಾರೆ. ಅವ್ರನ್ನೆಲ್ಲ ಅವ್ರು ಕಟ್ಟಾಕೋಕ್ಕಾಗತ್ತಾ? ನಾನು ಮೊನ್ನೆನೇ ಹೇಳಿದ್ದೆ, ಈ ರೀತಿಯ ಮಾತುಗಳ ಮೂಲಕ ಅವ್ರು ಎಲ್ಲೆಲ್ಲಿ ಸ್ಪರ್ಧೆ ಮಾಡ್ತಿದ್ದಾರೆ, ಬೇರೆ ಕ್ಷೇತ್ರಗಳಲ್ಲೂ ಅವ್ರು ಸ್ಪರ್ಧೆ ಮಾಡ್ತಿದ್ದಾರೆ, ಬರೀ ಮಂಡ್ಯ ಒಂದೇ ಅಲ್ಲ, ಅಲ್ಲಲ್ಲಿ ಅವರ ಅಭಿಮಾನಿಗಳ ಪರಿಣಾಮ ಇವರ ಚುನಾವಣೆ ಮೇಲೆ ಬೀಳುತ್ತೆ. ಇದರಲ್ಲಿ ಬೇರೆ ಮಾತೇ ಇಲ್ಲ. ಅಭಿಮಾನಿಗಳು ಸುಮ್ಮನೆ ಇರಲ್ಲ. ದರ್ಶನ್ ಅಭಿಮಾನಿಗಳಂದ್ರೆ ದರ್ಶನ್ ಅಂದ್ರೆ ಹುಚ್ಚ ಅಭಿಮಾನ ಅವ್ರಿಗೆ ಈ ಮಾತುಗಳಿಂದ ದರ್ಶನ್ ಏನ್ ಬೇಜಾರು ಮಾಡ್ಕೊಳ್ಳಲ್ಲ, ಆದ್ರೆ ಅವ್ರ ಬೇಜಾರಂತೂ ಮಾಡ್ಕೋತಾರೆ. ಅವ್ರು ತೋರಿಸ್ತಾರೆ ಚುನಾವಣೆಯಲ್ಲಿ. ಸುಮಲತಾ ಹೇಳಿಕೆ ಬೆನ್ನಲ್ಲೇ ಸಿಡಿದೆದ್ದಿದ್ದಾರೆ ಅಭಿಮಾನಿಗಳು. ಜೆಡಿಎಸ್ ವಿರುದ್ಧ ದರ್ಶನ್ ಅಭಿಮಾನಿಗಳು ಸಿಟ್ಟನ್ನ ಹೊರಹಾಕಿದ್ದಾರೆ. ನಿಖಿಲ್ ಎದುರೇ ಅಭಿಮಾನಿಗಳಿಂದ ಡಿ ಬಾಸ್ ಅಂತ ಘೋಷಣೆಯನ್ನ ಕೂಗಲಾಗಿದೆ. ಎಸ್, ಸುಮಲತಾ ಹೇಳಿಕೆ ಬೆನ್ನಲ್ಲೇ ಸಿಡಿದೆದ್ದಿದ್ದಾರೆ ದರ್ಶನ್ ಅವರ ಅಭಿಮಾನಿಗಳು. ಜೆಡಿಎಸ್ ನ ವಿರುದ್ಧ, ಅದರಲ್ಲೂ ಪ್ರಮುಖವಾಗಿ ನಿಖಿಲ್ ಎದುರೇ ಅಭಿಮಾನಿಗಳಿಂದ ಘೋಷಣೆಯನ್ನ ಕೂಗಲಾಗಿರುವಂತದ್ದು. ಡಿ ಬಾಸ್, ದರ್ಶನ್ ಅವರನ್ನ ಡಿ ಬಾಸ್ ಅಂತ ಕರೆಯೋದು ಎಲ್ರಿಗೂ ಕೂಡ ಗೊತ್ತಿದೆ. ಡಿ ಬಾಸ್ ಅಂತ ಕೂಗನ್ನ ಹಾಕಿರುವಂತದ್ದು. KR ಪೇಟೆ ತಾಲೂಕಿನ ಬೂಕನಕೆರೆಯಲ್ಲಿ ಒಂದು ಘಟನೆ ನಡೆದಿದೆ. ಡಿ ಬಾಸ್ ಘೋಷಣೆಯಿಂದ ನಿಖಿಲ್ಗೆ ಮುಜುಗರ ಉಂಟಾಗಿದೆ. ಡಿ ಬಾಸ್ ಘೋಷಣೆ ಕೂಗಿದವರ ಮೇಲೆ ಖಾಕಿ ಪಡೆಯವರು ಅಲ್ಲೇ ದೌರ್ಜನ್ಯವನ್ನ ಕೂಡ ಮಾಡಿರುವಂತದ್ದು. ಪೊಲೀಸರೊಂದಿಗೆ ದರ್ಶನ್ ಅಭಿಮಾನಿಗಳು ನಂತರ ವಾಗ್ವಾದವನ್ನ ನಡೆಸಿದ್ದಾರೆ. ನೀವ್ ಯಾಕ್ರೆ ಹಲ್ಲೆ ಮಾಡೋದಕ್ಕೆ ಬರ್ತೀರಾ ಅಂತ ದರ್ಶನ್ ಯಶ್ ವಿರುದ್ಧ ಮಾತನಾಡಿದ್ದ ತೆನೆ ಹೊತ್ತವರು ಜೆಡಿಎಸ್ ಮುಖಂಡರ ಹೇಳಿಕೆಗಳಿಗೆ ಸಿಡಿದೆದ್ದಿದ್ದಾರೆ ಫ್ಯಾನ್ಸ್. ಇದೇ ಒಂದು ಸಂದರ್ಭದಲ್ಲಿ ನಿಖಿಲ್ ಕುಮಾರಸ್ವಾಮಿ ಅವರಿಗೆ ಇಲ್ಲಿ ಡಿ ಬಾಸ್ ಅಂತ ಹೇಳಿ ಆ ಒಂದು ಸಂದರ್ಭದಲ್ಲಿ ಮುಜುಗರ ಉಂಟಾಗುವಂತೆ ಮಾಡಿದ್ದಾರೆ.